9 ಗಂಟೆಯ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಮೊದಲ ಸುದ್ದಿ ಅದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಈಗಾಗಲೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಈ ಹೊತ್ತಿನಲ್ಲಿ ಎಲ್ಲರ ಚಿತ್ತ ಇರೋದು ಮಂಡ್ಯ ಕಡೆ. ಮಂಡ್ಯದಲ್ಲಿ ಏನಾಗುತ್ತೆ, ಯಾರು ಕಣಕ್ಕಿಳಿತಾರೆ, ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ, ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು, ಎಲ್ಲವೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ದಳಪತಿಗಳಿಗೆ ಮತ್ತೆ ಕಾಡ್ತಾ ಇದೆಯಾ ಮಂಡ್ಯ ಫೋಬಿಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮಂಡ್ಯ ನಂದೇ ಅಂತ ಸುಮಲತಾ ಹೇಳಿದ್ದಾರೆ. ಇದು ದಳಪತಿಗೆ ಫುಲ್ ಟೆನ್ಷನ್ ಅನ್ನ ತಂದೊಡ್ತಾ ಇದೆ. ದಳಪತಿಗಳಿಗೆ ಮತ್ತೆ ಕಾಡ್ತಾ ಇದೆಯಾ ಮಂಡ್ಯ ಫೋಬಿಯಾ. ಮಂಡ್ಯ ನಂದೇ ಎಂದ ಸುಮಲತಾ, ದಳಪತಿಗೆ ಫುಲ್ ಟೆನ್ಷನ್. ಮಂಡ್ಯ ಉಳಿಸಿಕೊಳ್ಳಲು ದೆಹಲಿಗೆ ಕುಮಾರಸ್ವಾಮಿ ದೌಡು. ದಳಪತಿಗಳಿಗೆ ಈಗ ಮಂಡ್ಯ ಫೋಬಿಯಾ ಮತ್ತೆ ಕಾಡ್ತಾ ಇದೆ. ಸೈಲೆಂಟ್ ಆಗಿದ್ದಂತಹ ಸಂಸದೆ ಸುಮಲತಾ ಮಂಡ್ಯದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಸುಮಲತಾರನ್ನ ಸೈಲೆಂಟ್ ಆಗಿರಿಸೋದಿಕ್ಕೆ ದೆಹಲಿಗೆ ಹೋದ್ರ HDK ಮಾಜಿ ಸಿಎಂ ಕುಮಾರಸ್ವಾಮಿ ಈಗ ಮಂಡ್ಯ ಕ್ಷೇತ್ರದ ಒಂದು ನಿರ್ಧಾರ ಮಾಡೋದಿಕ್ಕೆ ಮತ್ತೆ ದೆಹಲಿಗೆ ಹೋದ್ರ. ಯಾಕಂತಂದ್ರೆ ನೆನ್ನೆನೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಕುಮಾರಸ್ವಾಮಿ. ಹಾಗಾದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಕಗ್ಗಂಟು ಈಗಲೂ ಕೂಡ ಹಾಗೆ ಮುಂದುವರಿತಾ ಇದೆ. ಸೊ ಅದನ್ನ ಬಗೆಹರಿಸಬೇಕಾದಂತಹ ಸಂದರ್ಭ. ಹಾಗಾಗಿ ದೆಹಲಿಗೆ ಕುಮಾರಸ್ವಾಮಿ ಪುತ್ರನ ಸಮೇತ ತೆರಳಿದ್ದಾರೆ. ಸದನ ನಡೀತಾ ಇತ್ತು ಬಿಡ, ಸದನವನ್ನ ಬಿಟ್ಟು ಅವರು ತೆರಳಿರುವಂತದ್ದು. ಯಾಕಂದ್ರೆ ಸುಮಲತಾ ಪಟ್ಟು ಹಿಡಿದಿದ್ದಾರೆ. ಸುಮಲತಾ ಅವರ ಹೇಳಿಕೆಗಳು, ಅವರು ನಿಲುವು ಪಕ್ಕಾ ಇರುವಂತದ್ದು, ನಾನು ಮಂಡ್ಯದಿಂದಲೇ ನಿಲ್ತೀನಿ, ಹಾಗಾಗಿ ನಾನು ಇಲ್ಲೇ ಚುನಾವಣೆಗೆ ನಿಲ್ಲುವಂಥದ್ದು, ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಮತ್ತೆ ಮತ್ತೆ ಅವರು ಅದನ್ನೇ ಪುನರುಚ್ಚರಿಸ್ತಾ ಇದ್ದಾರೆ ಸುಮಲತಾ. ಇದು ಈಗ ಹಾಗಾಗಿಯೇ ದಳಪತಿಗಳಿಗೆ ಬಹಳ ದೊಡ್ಡ ಒಂದು ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಏಕಾಏಕಿ ಈಗ ದೆಹಲಿಗೆ ಹೋಗಿದ್ದಾರೆ, ಪುತ್ರ ನಿಖಿಲ್ರನ್ನ ಕರ್ಕೊಂಡು ಹೋಗಿದ್ದಾರೆ. ನಿನ್ನೆ ದಿಢೀರ್ ಅಂತ ಭೇಟಿ ಕೊಟ್ಟಿರೋದನ್ನ ನೋಡ್ತಾ ಹೋದ್ರೆ ಈ ಬಗ್ಗೆ ಒಂದು ಫೈನಲ್ ನಿರ್ಧಾರಕ್ಕೆ ಬಂದೇ ವಾಪಸ್ ಆಗ್ತಾರಾ ಹಾಗಿದ್ರೆ? ಯಾಕಂದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ್ಮೇಲೆ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ನಿಂದ ಯಾರಾದ್ರೂ ಕಣಕ್ಕಿಳಿತಾರಾ, ಅಥವಾ ಸುಮಲತಾ ಈಗಾಗಲೇ ಬಿಜೆಪಿಗೆ ಬೆಂಬಲ ಕೊಟ್ಟಿರೋದ್ರಿಂದ, ಹಾಲಿ ಸಂಸದೆಯಾಗಿರೋದ್ರಿಂದ ಮತ್ತೆ ಅವರನ್ನೇ ಕಣಕ್ಕಿಳಿಸುವಂತಹ ಒಂದು ಪ್ರಮೇಯ ಬರುತ್ತಾ? ಸುಮಲತಾ ಅಂತೂ ಪಟ್ಟು ಹಿಡಿದಿದ್ದಾರೆ, ಆದ್ರೆ ಜೆಡಿಎಸ್ ಅದಕ್ಕೆ ಒಪ್ಪಿಗೆಯನ್ನ ಕೊಡುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಒಪ್ಪಿಗೆ ಕೊಡುವಂತಹ ಸುಮಲತಾ ಮನವೊಲಿಸುವಂತಹ ಪ್ರಯತ್ನಗಳು ಏನಾದ್ರೂ ಆಗ್ಬಿಡತ್ತಾ? ಅಂತಹ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಕೈ ಹಾಕ್ತಾರ? ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಹಳಷ್ಟು ಆಪ್ಷನ್ಗಳಿದೆ. ಸೊ ಯಾವ ಆಪ್ಷನ್ ವರ್ಕ್ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಸುಮಲತಾ ಮಂಡ್ಯ ನಂದೇ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ದಳಪತಿಗಳಿಗೆ ಅದನ್ನ ಸುಮಲತಾ ಅವ್ರಿಗೆ ಬಿಟ್ಕೊಡೋದು ಅಷ್ಟು ಇಷ್ಟ ಇಲ್ಲ. ನಾವೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಈಗ ಸೈಲೆಂಟ್ ಆಗಿದ್ದಂತಹ ಸಂಸದೆ ಸುಮಲತಾ ಒಂದ್ ಕಡೆ ಬಹಳ ಆಕ್ಟಿವ್ ಆಗಿದ್ದಾರೆ. ದೆಹಲಿಯ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ದಿಢೀರನೆ ಪುತ್ರ ನಿಖಿಲ್ ಜೊತೆ ದೆಹಲಿಗೆ ಹೋಗಿದ್ದಾರೆ ಕುಮಾರಸ್ವಾಮಿ. ಮಂಡ್ಯ ವಿಚಾರದಲ್ಲಿ ಸುಮಲತಾ ಅವರನ್ನ ಸುಮ್ಮನಿರಿಸೋದಕ್ಕೆ ಸಾಧ್ಯನಾ, ಸುಮ್ಮನಿರಲು ಹೇಳಿ ಅನ್ನುವಂತಹ ಮಾತನ್ನ ಹೈಕಮಾಂಡ್ಗೆ ಹೇಳ್ತಾರ? ನಾವು ಮಾತನಾಡಿದ್ರೆ ಬೇರೆ ಸ್ವರೂಪ ಪಡೆಯುತ್ತೆ. ಸೊ ಮಂಡ್ಯದಲ್ಲಿ JDS ಅಭ್ಯರ್ಥಿಯೇ ಸ್ಪರ್ಧೆ ಮಾಡಬೇಕು ಅನ್ನೋದು ಕುಮಾರಸ್ವಾಮಿ ಅವರ ನಿಲುವು, ನಿರ್ಧಾರ. ಸೊ ಬಿಜೆಪಿ ಯಾವ ನಿಲುವನ್ನ ತೆಗೆದುಕೊಂಡಿದೆ, ಬಿಜೆಪಿಯ ಹೈಕಮಾಂಡ್ನ ನಿರ್ಧಾರ ಇನ್ನೂ ಕೂಡ ನಿಗೂಢವಾಗಿದೆ. ಸೊ ಅದನ್ನ ತಿಳಿಯೋದಕ್ಕೆ ಕುಮಾರಸ್ವಾಮಿ ಪುತ್ರನ ಸಮೇತ ಹೋಗಿದ್ದಾರೆ. ಎಲ್ಲ ಕೆಲಸವನ್ನ ಬಿಟ್ಟು ನಿನ್ನೆ ಏಕಾಏಕಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಸುಮಲತಾ ಅವರನ್ನ ಬೇರೆ ಕಡೆ ಸ್ಪರ್ಧಿಸುವಂತೆ ಮನವೊಲಿಸಲಾಗುತ್ತಾ? ಮೈತ್ರಿ ಬಗ್ಗೆ ಸದ್ಯಕ್ಕೆ ರಾಜ್ಯದಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ ಇಲ್ಲಿಯವರೆಗೂ. ಸೊ ಮೈತ್ರಿಗೆ ಯಾವುದೇ ತೊಡಕು ಬರದ ಹಾಗೆ ನೋಡಿಕೊಳ್ಳೋಣ ಅನ್ನುವ ಮೆಸೇಜ್ ಅನ್ನ ಬಿಜೆಪಿ ಹೈಕಮಾಂಡ್ಗೆ ತಲುಪಿಸುವಂತಹ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರಾ ಅನ್ನುವಂಥದ್ದೀಗ ಪ್ರಶ್ನೆ. ಹಾಗಾದ್ರೆ ಯಾವ ನಾಯಕರನ್ನ, ಬಿಜೆಪಿಯ ಯಾವ ನಾಯಕರನ್ನ ಇವತ್ತು ಭೇಟಿ ಮಾಡ್ತಾರೆ ಕುಮಾರಸ್ವಾಮಿ ಅನ್ನೋದು ಬಹಳ ಮುಖ್ಯ. ಈ ಬಗ್ಗೆ ತಿಳ್ಕೊಳ್ಳೋಣ ಏನಾಗ್ತಾ ಇದೆ ಹಾಗಿದ್ರೆ ಮಂಡ್ಯ ರಣಕಣದಲ್ಲಿ ಅಂತ ಅನ್ನೋದನ್ನ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಂಡ್ಯ ರಣಕಣ ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಬಿಜೆಪಿ JDS ಮೈತ್ರಿಯಾದ ದಿನದಿಂದಲೂ ಕೂಡ ಮಂಡ್ಯದಲ್ಲಿ ಏನ್ ಮಾಡ್ತಾರೆ, ಯಾರನ್ನ ಕಣಕ್ಕಿಳಿಸ್ತಾರೆ, ಹೇಗಾಗುತ್ತೆ ಈ ಮೈತ್ರಿಯಲ್ಲಿ ವರ್ಕೌಟ್ ಅನ್ನೋದು ಬಹಳ ದೊಡ್ಡ ಪ್ರಶ್ನೆಯಾಗಿತ್ತು. ಈಗ ಸುಮಲತಾ ಗಟ್ಟಿಯಾಗಿ ನಾನೇ ಮಂಡ್ಯದಲ್ಲಿ ನಿಲ್ಲೋದು ಅಂತ ಮತ್ತೆ ಮತ್ತೆ ಪುನರುಚ್ಚರಿಸ್ತಾ ಇರೋದನ್ನ ನೋಡ್ತಾ ಹೋದ್ರೆ ಈಗ ಏನ್ ಮಾಡುತ್ತೆ ಹಾಗಿದ್ರೆ ಮೈತ್ರಿ ಪಡೆ? ಕುಮಾರಸ್ವಾಮಿ ಅವರ ನಡೆ ಏನು? ಭಾರಿ ಕುತೂಹಲ ಇದೆ ಅಂತ.
ಪ್ರತಿಮಾ, ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾತುಕತೆ ಆರಂಭ ಆಗಿರೋದೇ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬೇಕು ಅನ್ನುವಂತಹ ಮಾತಿನಿಂದ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಮಂಡ್ಯ ಬಿಟ್ಕೊಡ್ತಾರೆ ಬಿಜೆಪಿಯ ಹೈಕಮಾಂಡ್ ಅನ್ನುವಂತಹ ಚರ್ಚೆಗಳು ಇಲ್ಲಿಯ ತನಕ ಇತ್ತು. ಆದ್ರೆ ಇತ್ತೀಚೆಗೆ ಅಂದ್ರೆ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಸುಮಲತಾ ಪದೇ ಪದೇ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಮಂಡ್ಯದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ, ಮಂಡ್ಯವನ್ನ ಉಳಿಸ್ಕೊಂಡ್ರೆ ಬಿಜೆಪಿಗೆ ಒಳ್ಳೆಯದು ಅನ್ನುವಂತ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಮೈತ್ರಿ ಧರ್ಮ ಪಾಲನೆ ಆಗಬೇಕು ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯ ನಾಯಕರಾಗಿರ್ಬೋದು ಅಥವಾ ಜೆಡಿಎಸ್ ನ ನಾಯಕರಿರ್ಬೋದು, ಅವರು ಅವರ ನಾಯಕರ ಅಪ್ಪಣೆಯ ಮೇರೆಗೆ ಮಾತಾಡಬೇಕು. ಆದ್ರೆ ಸುಮಲತಾ ಪದೇ ಪದೇ ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಜೆಡಿಎಸ್ ನ ನಾಯಕರಿಗೆ ಒಂದು ಟೆನ್ಷನ್ ಅನ್ನ ತಂದೊಡ್ಡಿದೆ ಅಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ಪದೇ ಪದೇ ಸುಮಲತಾ ಅವರು ಈ ರೀತಿ ಮಾತಾಡ್ತಾ ಇರೋದ್ರಿಂದ ಅದಕ್ಕೆ ಪ್ರತಿಯಾಗಿ ಜೆಡಿಎಸ್ ಏನಾದ್ರೂ ಮಾತಾಡಿದ್ದೆ ಆದಲ್ಲಿ ಅದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಕಳೆದ ಚುನಾವಣೆ ಸಂದರ್ಭದಲ್ಲಿಯೇ ಇಂಥದ್ದೊಂದು ಸೀನ್ ಕ್ರಿಯೇಟ್ ಆಗಿತ್ತು. ಹಾಗಾಗಿ ಮತ್ತೆ ಆ ರೀತಿಯಾದಂತಹ ಬೆಳವಣಿಗೆಗಳು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ಸುಮಲತಾ ಅವರನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ದಳಪತಿಗಳ ಒಂದು ಒತ್ತಾಯ. ಆ ಹಿನ್ನೆಲೆಯಲ್ಲಿ ಇದೀಗ ತೀರಾ ಅದು ಒಂದು ಇನ್ನು ಮುಂದಿನ ಹಂತಕ್ಕೆ ಹೋಗುವುದಕ್ಕೆ ಮುಂಚೆಯೇ ಈಗಿನಿಂದಲೇ ಅವರನ್ನ ಒಂದು ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಬಿಜೆಪಿಯ ಹೈಕಮಾಂಡ್ ಮುಂದೆ ಕುಮಾರಸ್ವಾಮಿ ಅವರು ಇಡಲಿದ್ದಾರೆ. ಹಾಗಾಗಿ ಇದೀಗ ಜೆಡಿಎಸ್ಗೆ ಎಷ್ಟು ಸ್ಥಾನಗಳನ್ನ ಕೊಡಬೇಕು ಅನ್ನೋದರ ಒಂದು ಅಂತಿಮ ಮಾತುಕತೆ ಕೂಡ ಆಗಬೇಕು ಮತ್ತು ಅದರಲ್ಲಿ ಮಂಡ್ಯ ಇರಲೇಬೇಕು. ಇದು ದಳಪತಿಗಳ ಒತ್ತಾಯ. ಈ ಎಲ್ಲ ಮಾತುಗಳನ್ನ ಚರ್ಚೆಗಳನ್ನ ಮಾಡೋದಕ್ಕೋಸ್ಕರವೇ ಇದೀಗ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿರುವಂತದ್ದು. ಇವತ್ತು ಸಾಧ್ಯವಾದಲ್ಲಿ ಅಂದ್ರೆ ಅಮಿತ್ ಶಾ ಮತ್ತೆ JP ನಡ್ಡಾ ಯಾವ ಸಮಯಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಅವರ ಬಳಿ ಈ ಒಂದು ವಿಚಾರಗಳನ್ನ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಎಸ್ ಸುರೇಶ್, ಈಗ ಸುಮಲತಾ ಅವರನ್ನ ಕಂಟ್ರೋಲ್ ನಲ್ಲಿ ಇಡಬೇಕು ಅನ್ನುವಂತಹ ಕುಮಾರಸ್ವಾಮಿ ಅವರ ಮಾತಿಗೆ ಸುಮಲತಾ ಅವರು ಒಪ್ತಾರ? ಯಾಕಂತಂದ್ರೆ ಈ ಹಿಂದೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ನಾಯಕರ ಜೊತೆ ಮೀಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ರು, ಮಾಧ್ಯಮದ ಮುಂದೆ ಯಾರು ಕೂಡ ಬಹಿರಂಗವಾದ ಹೇಳಿಕೆ ಕೊಡಬಾರ್ದು, ಮೈತ್ರಿ ಧರ್ಮವನ್ನ ಪಾಲಿಸಿ ಅನ್ನುವಂಥದ್ದು. ಆ ಮಾತನ್ನ ಸುಮಲತಾ ಅವ್ರಿಗೆ ಹೇಳಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಹೈಕಮಾಂಡ್. ಸೊ ಇದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಅಲ್ವಾ? ಬಹಳ ನಿಜವಾದಂತಹ ಮಾತಿದು ವೀಣಾ. ಯಾಕೆ ಅಂತಂದ್ರೆ ಸುಮಲತಾ ಅವರನ್ನ ಸದ್ಯಕ್ಕೆ ಅವರ ಮಾತಿನ ಮೇಲೆ ಹಿಡಿತಾ ಬರಬೇಕು ಅಂತಂದ್ರೆ ಅದು ಬಿಜೆಪಿ ಹೈಕಮಾಂಡ್ ಇಂದಾನೆ ಸಾಧ್ಯ. ಸದ್ಯಕ್ಕೆ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಿರುವಂತಹ ಸುಮಲತಾ ಬಿಜೆಪಿಯಿಂದ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದಾರೆ. ಹಾಗಾಗಿ ಬಿಜೆಪಿಯ ನಾಯಕರು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಗೆ ಅವರು ಬದ್ಧರಾಗಿರ್ಲೇಬೇಕಾಗುತ್ತೆ. ಒಂದು ವೇಳೆ ಸುಮಲತಾ ಅವರ ಮಾತಿಗೆ ಜೆಡಿಎಸ್ ನ ನಾಯಕರು ಕೌಂಟರ್ ಕೊಟ್ಟಿದ್ದೇ ಆದಲ್ಲಿ ಅದು ಯಾವ ರೀತಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಹಾಗಾಗಿಯೇ ಒಂದು ಎಚ್ಚರಿಕೆಯನ್ನ ಇಡಬೇಕು, ಬಹಳ ಸೂಕ್ಷ್ಮವಾಗಿ ಈ ಒಂದು ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಬೇಕು. ಅದು ಬಿಜೆಪಿಯ ಹೈಕಮಾಂಡ್ ನಾಯಕರಿಂದ ಮಾತ್ರ ಸಾಧ್ಯ. ಅವರು ಸುಮಲತಾ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಭರವಸೆಗಳನ್ನ ಕೊಡ್ತಾರೆ, ಬೇರೆ ಯಾವ ಕ್ಷೇತ್ರದಿಂದ ಟಿಕೆಟ್ ಕೊಡ್ತಾರೆ, ಅಥವಾ ಯಾವ ರೀತಿ ಅವರನ್ನ ಸಮಾಧಾನ ಮಾಡ್ತಾರೆ, ಇಂತ ಒಂದಷ್ಟು ವಿಚಾರಗಳನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರೇ ನೋಡ್ಕೊಳ್ಬೇಕಾಗುತ್ತೆ. ಇದೆಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಮತ್ತೆ ಕಳೆದ ಒಂದೆರಡು ದಿನಗಳ ಹಿಂದೆ ನಮ್ಮಲ್ಲೇ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ, ಮಂಡ್ಯ ಸುಮಲತಾಗೆ ಅನ್ನುವಂತ ಒಂದು ವಿಚಾರವನ್ನ ನಾವು ಕೂಡ ಬ್ರೇಕ್ ಮಾಡಿದ್ವಿ. ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಹಾಗಾಗಿ ಈ ಚರ್ಚೆಗಳನ್ನ ಮಾಡುವುದಕ್ಕೋಸ್ಕರವೇ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಮಂಡ್ಯ ಅಖಾಡ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಮಂಡ್ಯದ್ದೇ ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆನ ನಿಮ್ಮೆದುರಿಗೆ ಇಡೋದಾದ್ರೆ ಈ ಬಾರಿಯೂ ಕೂಡ ಮಂಡ್ಯ ಅಖಾಡದಲ್ಲಿ ಸ್ಟಾರ್ ವಾರ್ ಫಿಕ್ಸ್. ಹೈಕಮಾಂಡ್ ಘೋಷಣೆಗೂ ಮುನ್ನವೇ ಮಂಡ್ಯದ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್. ಕಾಂಗ್ರೆಸ್ನ ಶಾಸಕರಿಂದಲೇ ಮಂಡ್ಯ ಅಭ್ಯರ್ಥಿಯ ಹೆಸರು ಘೋಷಣೆಯಾಗಿದೆ. ಮಂಡ್ಯ ಕಾಂಗ್ರೆಸ್ನ ಟಿಕೆಟ್ ಸ್ಟಾರ್ ಚಂದ್ರುಗೆ ಬಹುತೇಕ ಫಿಕ್ಸ್. ಈಗಾಗಲೇ ಸ್ಟಾರ್ ಚಂದ್ರು ಜೊತೆ ಶಾಸಕ ಗಣಿಗ ರವಿ ಪ್ರಚಾರ ಕೂಡ ಆರಂಭಿಸಿದ್ದಾರೆ. ಪ್ರಚಾರದ ವೇಳೆ ಅಭ್ಯರ್ಥಿಯ ಹೆಸರನ್ನ ಕೂಡ ಹೇಳ್ತಾ ಇದ್ದಾರೆ ಶಾಸಕ ಗಣಿಗ ರವಿ. ಇನ್ನೂ ಹೈಕಮಾಂಡ್ ಏನು ಹೇಳಿಲ್ಲ, ಆದರೆ ಶಾಸಕರುಗಳೇ ಘೋಷಣೆ ಮಾಡಿಕೊಂಡು ಪ್ರಚಾರವನ್ನು ಕೂಡ ಆರಂಭಿಸಿ ಜೊತೆಗೆ ಹೆಸರು ಕೂಡ ಹೇಳ್ತಾ ಇದ್ದಾರೆ. ಸ್ಟಾರ್ ಚಂದ್ರು ಜೊತೆ ಪ್ರಚಾರವನ್ನ ಆರಂಭಿಸಿರುವಂತಹ ಶಾಸಕ ಗಣಿಗ ರವಿ ಅಭ್ಯರ್ಥಿಯ ಹೆಸರನ್ನ ಘೋಷಿಸಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಶಾಸಕ ಗಣಿಗ ರವಿ ವೆಂಕಟರಮಣೇಗೌಡ ಅಲಿಯಾಸ್ ಸ್ಟಾರ್ ಚಂದ್ರು ಇವರೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಿದ್ದಾರೆ. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರ ಸಹೋದರ ವೆಂಕಟರಮಣೇಗೌಡ. ಹಾಗಾಗಿ ಸ್ಟಾರ್ ಚಂದ್ರು ಕಾಂಗ್ರೆಸ್ನಿಂದ ಹಾಗಿದ್ರೆ ಮಂಡ್ಯದಲ್ಲಿ ಅಖಾಡಕ್ಕಿಳಿಯೋದು ಫಿಕ್ಸಾ?
MP ಅವ್ರು ಕರ್ಕೊಂಡ್ ಬಂದಿದ್ದೀನಿ, ಮಾತಾಡ್ಸೋ. ವೆಂಕಟರಮಣೇಗೌಡರು ಅಂತ ಅವ್ರನ್ನ ಸ್ಟಾರ್ ಚಂದ್ರು ಅಂತಾರೆ, ಬಹಳ ಸಂಭಾವಿತರು, ನಾಗಮಂಗಲ ಊರವರು. MP ನಿಲ್ಲಿಸ್ತಾ ಇದ್ವಿ. ನಮ್ಮ MP ಅವ್ರು ಕರ್ಕೊಂಡ್ ಬಂದಿದ್ದೀನಿ, ಮಾತಾಡ್ಸೋ. ವೆಂಕಟರಮಣೇಗೌಡರು ಅಂತ ಅವ್ರನ್ನ ಸ್ಟಾರ್ ಚಂದ್ರು ಅಂತಾರೆ, ಬಹಳ ಸಂಭಾವಿತರು, ನಾಗಮಂಗಲ ಊರವರು. MP ನಿಲ್ಲಿಸ್ತಾ ಇದ್ವಿ. ನಮ್ಮ MP ಅವ್ರು ಕರ್ಕೊಂಡ್ ಬಂದಿದ್ದೀನಿ, ಮಾತಾಡ್ಸೋ. ವೆಂಕಟರಮಣೇಗೌಡರು ಅಂತ ಅವ್ರನ್ನ ಸ್ಟಾರ್ ಚಂದ್ರು ಅಂತಾರೆ, ಬಹಳ ಸಂಭಾವಿತರು, ನಾಗಮಂಗಲ ಊರವರು. MP ನಿಲ್ಲಿಸ್ತಾ ಇದ್ವಿ. ನಮ್ಮ MP ಅವ್ರು ಕರ್ಕೊಂಡ್ ಬಂದಿದ್ದೀನಿ, ಮಾತಾಡ್ಸೋ. ವೆಂಕಟರಮಣೇಗೌಡರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದನ್, ನಾವು ಗಮನಿಸ್ತಾ ಇದ್ದೀವಿ ಮಂಡ್ಯದಲ್ಲಿ ಹೈಕಮಾಂಡ್ನಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಲೋಕಸಭೆಗೆ ಅನ್ನುವಂಥದ್ದು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಆದರೆ ಅಲ್ಲಿನ ಶಾಸಕ ಗಣಿಗ ರವಿಯವರು ಈಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಸ್ಟಾರ್ ಚಂದ್ರುನೇ ಈ ಚುನಾವಣೆಯನ್ನ ಫೇಸ್ ಮಾಡ್ತಾರೆ. MP ಅಂತ ಕೂಡ ಹೇಳ್ಬಿಟ್ರು, ಇನ್ನು ಚುನಾವಣೆನೇ ಆಗಿಲ್ಲ, MP ಅಂತ ಕೂಡ ಘೋಷಣೆ ಮಾಡಿಬಿಟ್ರು. ಅಷ್ಟೊಂದು ಕಾನ್ಫಿಡೆನ್ಸ್ ಯಾಕೆ ಅವ್ರಿಗೆ? ನಿಜಕ್ಕೂ ಹೈಕಮಾಂಡ್ನಿಂದ ಅಥವಾ ರಾಜ್ಯದ ಹಿರಿಯ ನಾಯಕರಿಂದ ಏನಾದರೂ ಸೂಚನೆ ಬಂದಿದೆಯಾ? ವೀಣಾ, ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ನಿಂದ ಈಗಾಗಲೇ ಸೂಚನೆ ಕೂಡ ಬಂದಿದೆ. ಈಗಾಗಲೇ ಕಾಂಗ್ರೆಸ್ನ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಬಹುತೇಕ ಫೈನಲ್ ಆಗಿದ್ದಾರೆ. ಇನ್ನು ಕೂಡ ಘೋಷಣೆ ಆಗಿಲ್ಲ, ಘೋಷಣೆ ಒಂದೇ ಬಾಕಿ ಇರತಕ್ಕಂಥದ್ದು. ಈಗಾಗಲೇ ಪ್ರಚಾರವನ್ನು ಕೂಡ ಕಾಂಗ್ರೆಸ್ನ ನಾಯಕರುಗಳು ಆರಂಭಿಸಿರ್ತಕ್ಕಂಥದ್ದು. ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಕೂಡ ಸ್ಟಾರ್ ಚಂದ್ರು ಪರವಾಗಿ ಒಂದು ಪ್ರಚಾರ ಕಾರ್ಯವನ್ನ ಕೂಡ ಶುರು ಮಾಡಿದ್ದಾರೆ. ಜೊತೆಯಲ್ಲೇ ಪ್ರವಾಸ ಮಾಡಿಸೋದ್ರ ಮೂಲಕ ಜನರಿಗೆ ಪರಿಚಯಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗುದ್ಲಿ ಪೂಜೆ ಇರಬಹುದು, ಹಲವಾರು ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲೂ ಕೂಡ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಜನರಿಗೆ ಇವರನ್ನ ಪರಿಚಯ ಮಾಡಿಕೊಡುವಂತದ್ದು. ಅಂದ್ರೆ ಇವರೇ ಸ್ಟಾರ್ ಚಂದ್ರು, ಕಾಂಗ್ರೆಸ್ನ ಅಭ್ಯರ್ಥಿ, ಇವರು ಮುಂದಿನ MP ಅನ್ನುವಂತ ರೀತಿಯಲ್ಲಿ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿ ಜನರಿಗೆ ಪರಿಚಯವನ್ನ ಮಾಡಿಕೊಡುವಂತದ್ದು. ಯಾಕಂತ ಹೇಳಿದ್ರೆ ಸ್ಟಾರ್ ಚಂದ್ರು ಅಂತ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅವರನ್ನ ಯಾವಾಗ ಪಕ್ಷದೊಳಗಡೆ ಒಂದು ತೀರ್ಮಾನ ಆಯಿತು, ಹೊಸ ಮುಖ ಅನ್ನುವಂಥದ್ದು ಚಾಲೆಂಜ್ ಎಲ್ರಿಗೂ ಕೂಡ ಇತ್ತು. ಹಾಗಾಗಿ ಜನರಿಗೆ ಪರಿಚಯಿಸುವಂತದ್ದು, ಮೈತ್ರಿ ವಿರುದ್ಧ ಸೆಣಸಾಡಬೇಕು ಅಂತ ಹೇಳಿದ್ರೆ ಜನರನ್ನ ತಲುಪುವಂತದ್ದು ಬಹಳಷ್ಟು ಸವಾಲಾಗಿತ್ತು. ಆ ಕಾರಣಕ್ಕಾಗಿ ಇನ್ನೂ 2 ತಿಂಗಳ ಕಾಲಾವಕಾಶ ಇದೆ. ಆ ಕಾರಣಕ್ಕಾಗಿ ಇವತ್ತಿನಿಂದಲೇ ಈ ಸ್ಟಾರ್ ಚಂದ್ರು ಅವರನ್ನ ಜನರಿಗೆ ಪರಿಚಯಿಸುವಂತ ಕೆಲಸವನ್ನ ಇದೀಗ ಕಾಂಗ್ರೆಸ್ನ ನಾಯಕರುಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವು. ಸ್ಟಾರ್ ಚಂದ್ರು ಯಾರು, ಅವರ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಬಂದಿತ್ತು ಹೇಗೆ ಕಾಂಗ್ರೆಸ್ಗೆ? ಅವರ ಹಿನ್ನೆಲೆ ಏನು? ಹೇಗೆ ಮಂಡ್ಯದಂತಹ ರಣಕಣದಲ್ಲಿ ಹೊಸ ಮುಖವನ್ನ ಅಲ್ಲಿ ಅಖಾಡಕ್ಕಿಳಿಸುವಂತಹ ಬಹಳ ದೊಡ್ಡ ಚಾಲೆಂಜ್ ಅನ್ನ ಕಾಂಗ್ರೆಸ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ? ಅಷ್ಟು ವಿಶ್ವಾಸ ಹೇಗೆ ಅಂತ? ಪ್ರತಿಮಾ, ಖಂಡಿತವಾಗ್ಲೂ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ಬೇಸಿಕಲಿ ಅವರು ಒಂದು ಯಶಸ್ವಿ ಉದ್ಯಮಿ, ಒಂದು ಸ್ಟಾರ್ ಬಿಲ್ಡರ್ಸ್ ಅನ್ನ ನಡೆಸ್ಕೊಂಡು ಬಂದಿದ್ದಾರೆ. ಅವರು ಮೂಲತಃ ನಾಗಮಂಗಲದವರು. ಅವರ ಅಣ್ಣ ಪುಟ್ಟಸ್ವಾಮಿ ಗೌಡರು ಕೂಡ ಗೌರಿಬಿದನೂರಿನ ಒಂದು ಪಕ್ಷೇತರ ಶಾಸಕ ಕೂಡ. ಅಂದ್ರೆ ರಾಜಕೀಯ ಹಿನ್ನೆಲೆಯೂ ಕೂಡ ಸ್ಟಾರ್ ಚಂದ್ರು ಅವ್ರಿಗಿದೆ. ಅಂದ್ರೆ ಯಶಸ್ವಿ ಉದ್ಯಮಿ ಕೂಡ ಆಗಿದ್ದಾರೆ. ಮೈತ್ರಿ ಅಭ್ಯರ್ಥಿ ವಿರುದ್ಧ ಸೆಣಸಾಡ್ಲಿಕ್ಕೆ ಒಂದು ಆರ್ಥಿಕವಾಗಿ ಕೂಡ ಒಂದು ಪ್ರಬಲವಾದಂತಹ ಪೈಪೋಟಿಯನ್ನು ಕೂಡ ಕೊಡ್ತಾರೆ. ಆದ್ರೆ ಇದೀಗ ಕಾಂಗ್ರೆಸ್ಗೆ ನಾಯಕರಿಗಿರುವಂತಹ ಸವಾಲು ಅಂತ ಹೇಳಿದ್ರೆ ಒಂದು ಹೊಸ ಮುಖ, ಹೊಸ ಅಭ್ಯರ್ಥಿ, ಅವರನ್ನ ಜನರಿಗೆ ಪರಿಚಯಿಸುವಂತದ್ದು. ಅಂದ್ರೆ ಕಾಂಗ್ರೆಸ್ನ ನಾಯಕರಿಗೆ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಈ ಬಾರಿ ಒಗ್ಗಟ್ಟಿನ ಚುನಾವಣೆಯನ್ನ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ MLAಗಳಿದ್ದಾರೆ. ಆ ಕಾನ್ಫಿಡೆನ್ಸ್ ಕೂಡ ಕಾಂಗ್ರೆಸ್ ವಲಯದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಮೈತ್ರಿ ಈಗಾಗಲೇ ಸಾಕಷ್ಟು ಜನರು ಬೇಸತ್ತಿದ್ದಾರೆ, ಅದನ್ನ ಲಾಭ ಮಾಡಿಕೊಳ್ಳುವಂತದ್ದು. ಅಂದ್ರೆ ಮೈತ್ರಿ ಅಭ್ಯರ್ಥಿಗಳಲ್ಲಿ ಯಾರಾಗಬೇಕು ಅನ್ನುವಂತ ಆ ಗೊಂದಲ ಇದೆ, ಅವರಲ್ಲೇನು ಅಸಮಾಧಾನ, ಭಿನ್ನಮತ, ಗೊಂದಲಗಳಿರ್ತಕ್ಕಂಥದ್ದು. ಅದೆಲ್ಲವನ್ನು ಕೂಡ ಎನ್ಕ್ಯಾಶ್ ಮಾಡಿ ಹೊಸ ಅಭ್ಯರ್ಥಿಯನ್ನ ಜನರಿಗೆ ರೀಚ್ ಮಾಡಿಸಿದ್ರೆ ಎಲ್ಲೋ ಒಂದ್ ಕಡೆ ಒಂದು ಪ್ರಬಲವಾದ ಪೈಪೋಟಿಯನ್ನು ಕೊಟ್ಟರೆ ಗೆಲುವು ಸುಲಭ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ನ ನಾಯಕರುಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಒಂದು ಸವಾಲು ಹೊಸ ಅಭ್ಯರ್ಥಿಯನ್ನು ಜನರಿಗೆ ಪರಿಚಯಿಸುವಂತದ್ದು. ಆ ಕಾರಣಕ್ಕಾಗಿ ಇನ್ನೂ 2 ತಿಂಗಳಿದೆ. ಇವತ್ತಿನಿಂದನೇ ಆ ಕೆಲಸವನ್ನ ಮುಂದುವರಿಸಿದ್ರೆ ಚುನಾವಣೆ ಸಮಯದಲ್ಲಿ ಈಸಿ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ನಿನ್ನೆಯಿಂದಲೇ ಕೂಡ ಇದೀಗ ಶಾಸಕ ಗಣಿಗ ರವಿಕುಮಾರ್ ಕೂಡ ಸ್ಟಾರ್ ಚಂದ್ರು ಅವರನ್ನ MP ಅಂತಲೇ ಪರಿಚಯಿಸುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್, ತಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ಕ್ಲಿಯರ್, ಮಂಡ್ಯದಂತಹ ಕ್ಷೇತ್ರದಲ್ಲಿ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಬಾರಿ ಮಂಡ್ಯ ಕ್ಷೇತ್ರವನ್ನ ಗೆಲ್ತೀವಿ ಅನ್ನುವಂತಹ ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಕಾಂಗ್ರೆಸ್ನವರಿದ್ದಾರೆ. ನೋಡೋಣ ಚುನಾವಣೆ ಹತ್ರ ಇದೆ, ಏನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.